ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ಮಹಾಗಣಪತಿ ಗುರುಚರಣಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿಕೊಳ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಕೇಳಿದ್ರೆ, ಮಾಟ ಮಂತ್ರ. ತುಂಬ ಜನಕ್ಕೆ ಇದ್ರ ಬಗ್ಗೆ ಕುತೂಹಲಗಳ ಒಂದು ಮಹಾಪೂರವೇ ಇದೆ. ನನಗೂ ಕೂಡ ತುಂಬ ಜನ ಕೇಳಿದ್ದಾರೆ, ಮಾಟ ಮಂತ್ರ ನಿಜವೇ, ಅಥವಾ ಮಾಟ ಮಂತ್ರದ ಒಂದು ಯಾವ ರೀತಿಯಾದಂಥ ಒಂದು ಲಕ್ಷಣಗಳು ಈ ಮಾಟ ಮಂತ್ರಕ್ಕೆ ಇರುತ್ತೆ, ಅಥವಾ ಮಾಟವನ್ನು ಮಾಡುವಂಥವರು ಅಥವಾ ಮಾಟ ಮಂತ್ರವನ್ನು ಮಾಡುವಂಥವರು ನಿಜವಾಗಿಯೂ ಇರ್ತಾರಾ, ಇದೆಲ್ಲದರ ಬಗ್ಗೆ ಕೆಲವೊಂದಷ್ಟು ಕುತೂಹಲ ಜನಕ್ಕೆ ಇದೆ. ನನಗೆ ತಿಳಿದಿರುವಂಥ ಒಂದು ಮಟ್ಟಿಗೆ, ನಾನು ಓದಿರುವಂಥ ಒಂದು ಪುಸ್ತಕದ ಆಧಾರದ ಮೇಲೆ ಅಥವಾ ನನ್ನ ಜ್ಞಾನದ ಆಧಾರದ ಮೇಲೆ ಇದಕ್ಕೆ ಸ್ವಲ್ಪ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಇವತ್ತಿನ ದಿವಸ ಮಾಡ್ತೀನಿ. ಈ ಭೂಮಿಯ ಮೇಲಿನ ಒಂದು ಪ್ರಕೃತಿ 3 ಗುಣಗಳನ್ನು ಹೊಂದಿರುತ್ತೆ: ಸತ್ವ, ತಮ ಮತ್ತು ರಾಜಸ ಹೇಳುವಂಥದ್ದು. ಹಾಗೆ ನಮ್ಮ ಭೂಮಿ ಹೇಳುವಂಥದ್ದು, ನಮ್ಮ ಒಂದು ಈ ಪ್ರಾಕೃತಿಕ ಸಂಪತ್ತು ಹೇಳುವಂಥದ್ದು ಪಂಚಮಹಾಭೂತಗಳಿಂದ ಅಥವಾ ಪಂಚತತ್ವಗಳಿಂದ ಕೂಡಿದೆ. ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ, ಈ ತತ್ವಗಳಿಂದ ಸೇರಿ, ಈ ಪಂಚಮಹಾಭೂತಗಳಿಂದ ಸೇರಿ ಈ ಪ್ರಕೃತಿ ನಿರ್ಮಾಣ ಆಗಿದೆ. ಹಾಗೆ ಇದು ಎಲ್ಲ ಜೀವಿಗಳಲ್ಲೂ ಕೂಡ ಕಂಡುಬರುತ್ತೆ. ಹಾಗೆ ಅದೇ ರೀತಿಯಾಗಿ ಪ್ರಕೃತಿಯ ಒಂದು ಸ್ವಭಾವ ಸತ್ವ, ತಮ ಮತ್ತು ರಾಜಸ, ಈ ಗುಣಗಳು ಕೂಡ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಕಂಡುಬರುತ್ತೆ. ಈ ಸತ್ವ ಹೇಳುವಂಥದ್ದು ಸಾತ್ವಿಕವಾದಂಥ ಒಂದು ಗುಣ. ಹಾಗೆ ರಾಜಸ ಅಂದರೆ ಕೆಲವೊಂದಷ್ಟು ರೌದ್ರವಾದಂಥ ಒಂದು ಗುಣಗಳು ಅಥವಾ ಆಲಸ್ಯತನದಿಂದ ಕೂಡಿದಂಥ ಒಂದು ಗುಣಗಳು, ಈ ರೀತಿಯಾದಂಥ ಒಂದು ಗುಣಗಳಿಗೆ ರಾಜಸ ಅಂತೇಳಿ ಹೇಳ್ತಾರೆ. ಹಾಗೆ 3ನೇದಾಗಿ ತಾಮಸ. ತಾಮಸ ಅಂದರೆ ಕ್ರೂರವಾದಂಥ ಗುಣ. ಈ ರೀತಿಯಾದಂಥ ಒಂದು ಗುಣಗಳು ನಮ್ಮ ಪ್ರಕೃತಿಯಲ್ಲೂ ಕೂಡ ಇದೆ, ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಇದೆ, ಹಾಗೆ ಮನುಷ್ಯನಲ್ಲಿಯೂ ಕೂಡ ಇದೆ. ಯಾವ ರೀತಿಯಾಗಿ ಅಂದರೆ, ಸಂದರ್ಭಕ್ಕಾನುಸಾರವಾಗಿ ಮನುಷ್ಯ ಬೇರೆ ಬೇರೆ ರೀತಿಯಾಗಿ ಸಾತ್ವಿಕ ಗುಣವನ್ನು ಹೊಂದಿರ್ತಾನೆ, ರಾಜಸ ಗುಣವನ್ನು ಹೊಂದುತ್ತಾನೆ, ಹಾಗೆ ತಾಮಸಿಕ ಗುಣವನ್ನು ಕೂಡ ಹೊಂದುತ್ತಾನೆ. ಈ ಮಾಟ ಮಂತ್ರಕ್ಕೂ ಹಾಗೆ ಈ ಗುಣಗಳಿಗೂ ಏನು ಸಂಬಂಧ ಹೇಳುವಂಥದ್ದನ್ನು ನಾವು ನೋಡ್ತಾ ಹೋದರೆ, ಈ ಮನುಷ್ಯ ಹೇಳುವಂಥವನು ತಾಮಸಿಕ ಗುಣ ಜಾಸ್ತಿ ಆದರೆ, ಮನುಷ್ಯನಲ್ಲಿ ಈ ತಾಮಸ ಗುಣ ಜಾಸ್ತಿ ಆದರೆ ಅವನು ಕ್ರೂರವಾದಂಥ ಒಂದು ಕಾರ್ಯಕ್ಕೆ ಇಳಿತಾನೆ. ಕೊಲೆ ಮಾಡ್ಬೋದು, ಸುಲಿಗೆ ಮಾಡ್ಬೋದು, ದರೋಡೆ ಮಾಡ್ಬೋದು, ಅಥವಾ ಮೋಸ ಮಾಡ್ಬೋದು, ಅಥವಾ ಅನ್ಯಾಯವನ್ನು ಮಾಡ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿ ಮಾಡುವಂಥದ್ದು. ಅಥವಾ ವಿಶೇಷವಾಗಿ ಇರುವಂಥ ಈ ಕ್ರೂರವಾದಂಥ ಕಾರ್ಯ ಮಾಟ ಮಂತ್ರ ಅಂತೇಳಿ ಹೇಳ್ತಾರೆ. ಈ ಮಾಟ ಮಂತ್ರಕ್ಕೆ ವಾಮಾಚಾರ ಅಂಥೇಳಿ ಕೂಡ ಹೇಳ್ತಾರೆ. ವಾಮ ಅಂದರೆ ಎಡ ಅಂಥೇಳಿ ಅರ್ಥ, ಅಥವಾ ವಿರುದ್ಧವಾಗಿ ಹೋಗುವಂಥದ್ದು ಹೇಳುವಂಥದ್ದು ಅರ್ಥ. ಈ ಮಾಟ ಮಂತ್ರಾದಿಗಳನ್ನು ಮಾಡುವಂಥವರು ಅಥವಾ ಈ ವಾಮಾಚಾರವನ್ನು ಮಾಡುವಂಥವರು ಪ್ರಕೃತಿಯ ವಿರುದ್ಧವಾಗಿ ಇವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಹೋಗ್ತಾ ಇರ್ತಾರೆ. ಸುಲಭವಾಗಿ ಆಗುವಂಥ ಒಂದು ಕೆಲಸವನ್ನ, ಅಥವಾ ಸುಲಭದಲ್ಲಿ ನಾವು ಪ್ರಕೃತಿಯ ಜೊತೆ ಹೋಗದೇನೆ ಪ್ರಕೃತಿಯ ವಿರುದ್ಧವಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು, ಅಥವಾ ಬೇರೆಯವರಿಗೆ ತೊಂದರೆಯನ್ನು ಕೊಡುವಂಥದ್ದನ್ನು, ಅಥವಾ ಬೇರೆಯವರಿಗೆ ತೊಂದರೆ ಆಗುವ ಹಾಗೆ ಕೃತ್ರಿಮವನ್ನು ಮಾಡುವಂಥದ್ದನ್ನು ಮಾಟ ಮಂತ್ರ ಅಂಥೇಳಿ ಕರಿಬೋದು, ಅಥವಾ ವಾಮಾಚಾರ ಅಂಥೇಳಿ ಕರಿಬೋದು. ಈ ವಾಮಾಚಾರದ ಪ್ರಯೋಗಗಳು ಅಥರ್ವಣ ವೇದದಲ್ಲಿ ಬರುತ್ತೆ ಹೇಳುವಂಥದ್ದನ್ನು ಕೂಡ ತುಂಬ ಜನ ಹೇಳ್ತಾರೆ. ಆದರೆ ವೇದಗಳಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯಂಥ ಉಲ್ಲೇಖಗಳು ಇಲ್ಲ. ಈ ತಾಂತ್ರಿಕವಾಗಲಿ ಅಥವಾ ಮಾಂತ್ರಿಕವಾಗಲಿ ಅಥವಾ ಬೇರೆಯವರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ವಾಮಾಚಾರಗಳಾಗಲಿ ಅಥವಾ ಮಾಟ ಮಂತ್ರಗಳಾಗಲಿ, ಇದೆಲ್ಲವೂ ಕೂಡ ವಿಶಿಷ್ಟ ಮನಸ್ಥಿತಿಯ ಒಂದು ವ್ಯಕ್ತಿಗಳು ಮಾಡುವಂಥ ಒಂದು ವಿಚಾರ. ಹಾಗೆ
ಈಗ ಇದರಲ್ಲಿ ಬೇರೆ ಮಂತ್ರಗಳು ಅಥವಾ ಬೇರೆ ಒಂದು ವಿಶೇಷವಾದಂತಹ ಅದಕ್ಕೆ ವೇದಗಳು ಅಂಥೇಳಿ ಯಾವುದೇ ರೀತಿಯಾದಂಥದ್ದು ಇಲ್ಲ. ಇರತಕ್ಕಂಥ ಪ್ರಬಲವಾದ ಬೀಜಾಕ್ಷರಗಳನ್ನು ಕೆಟ್ಟ ಮನಸ್ಸಿನಿಂದ ಬಳಸ್ಕೊಂಡು ಬೇರೆಯವ್ರನ್ನ ಹಾಳು ಮಾಡ್ತಕ್ಕಂಥದ್ದೇ ಏನು ಕೇಳಿದ್ರೆ ಈ ವಾಮಾಚಾರ ಅಂತೇಳಿ ಹೇಳ್ತಾರೆ. ಹಾಗೆ ಏನು ಕೇಳಿದ್ರೆ ಮಾಟ ಮಂತ್ರಾದಿ ಪ್ರಯೋಗ ಅಂಥೇಳಿ ಹೇಳ್ತಾರೆ. ಇದರಲ್ಲಿ ಪ್ರಯೋಗಗಳಲ್ಲಿ ವಿಶೇಷವಾಗಿ ನೀಚ ಚಾಂಡಾಲ ಪ್ರಯೋಗ ಇದೆ, ಅಥವಾ ಕಟಕ ಪ್ರಯೋಗ ಇದೆ, ಅಥವಾ ಸ್ಮಶಾನ ಪ್ರಯೋಗ ಇದೆ, ಅಥವಾ ಪ್ರೇತ ಪ್ರಯೋಗ ಇದೆ, ಬೇತಾಳ ಪ್ರಯೋಗ ಇದೆ, ಡಾಕಿನಿ ಪ್ರಯೋಗ ಇದೆ, ಶಾಕಿನಿ ಪ್ರಯೋಗ ಇದೆ. ಇದೆಲ್ಲವೂ ಕೂಡ ಇರತಕ್ಕಂಥ ಕೆಲವೊಂದಷ್ಟು ಪ್ರಯೋಗಗಳ ಹೆಸರು. ಇದೆಲ್ಲವೂ ಕೂಡ ಬೇರೆಯವ್ರನ್ನ ನಾಶ ಮಾಡಲಿಕ್ಕೆ ಅಂಥೇಳಿ ಇರುವಂಥ ಪ್ರಯೋಗಗಳು. ಹಾಗೆ ಈ ವಾಮಾಚಾರ ಪ್ರಯೋಗದಲ್ಲಿ ಒಟ್ಟು 6 ವಿಧಗಳನ್ನು ಹೇಳಿದ್ದಾರೆ. ಸ್ತಂಭನ, ಮಾರಣ, ಉಚ್ಚಾಟನ, ವಿದ್ವೇಷಣ, ಆಕರ್ಷಣ ಮತ್ತು ಶಾಂತಿಕರಣ. ಆಕರ್ಷಣ ಅಂದರೆ ವಚೀಕರಣ ಅಥವಾ ಶಾಂತಿಕರಣ ಅಂಥೇಳಿ ಹೇಳ್ತಾರೆ. ಒಟ್ಟು 6 ರೀತಿಯಾದಂಥ ಒಂದು ಪ್ರಯೋಗಗಳು ಈ ರೀತಿಯಾಗಿ ಇದೆ ಹೇಳುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಈ ಸ್ತಂಭನ ಅಂದರೆ ಏನು ಅಂತ ಕೇಳಿದರೆ, ಶತ್ರುಬಾಧೆಗಳನ್ನು ಅಥವಾ ಶತ್ರುಗಳನ್ನು ಸ್ತಂಭನ ಮಾಡುವಂಥದ್ದು, ಸ್ತಬ್ಧ ಮಾಡುವಂಥದ್ದು. ಇದು ಏನು ಕೇಳಿದ್ರೆ ಸ್ತಂಭನ ಅಂಥೇಳಿ ಹೇಳ್ತಾರೆ. ಎರಡನೇದು ಮಾರಣ, ಬೇರೆಯವರನ್ನ ಈ ಪ್ರಯೋಗದ ಮೂಲಕ ಏನು ಕೇಳಿದ್ರೆ ಜೀವ ತೆಗೆಯುವಂಥದ್ದು ಅಥವಾ ಕೊಲ್ಲುವಂಥದ್ದು ಅಥವಾ ಮಾರಣ ಪ್ರಯೋಗವನ್ನು ಮಾಡುವಂಥದ್ದು ಅಥವಾ ಅವರಿಗೆ ಮರಣ ಭಯವನ್ನು ಹುಟ್ಟಿಸ್ತಕ್ಕಂಥದ್ದು ಮಾರಣ ಪ್ರಯೋಗ ಅಂತೇಳಿ ಹೇಳ್ತಾರೆ. ಇನ್ನು ವಶೀಕರಣ ಪ್ರಯೋಗ ಅಂತ ಹೇಳಿ ಕೇಳಿದ್ರೆ, ಬೇರೆಯವರನ್ನ ವಶ್ಯ ಮಾಡಿಕೊಂಡು ಅವರು ತಾವು ಹೇಳಿದಾಗೆ ಕೇಳಬೇಕು, ಈ ರೀತಿಯಾದಂಥ ವಶ್ಯವನ್ನು ಮಾಡಿಕೊಳ್ಳುವಂಥದ್ದು ವಶೀಕರಣ ಪ್ರಯೋಗ ಅಂತೇಳಿ ಹೇಳ್ತಾರೆ. ಹಾಗೆ ಏನು ಕೇಳಿದ್ರೆ ವಿದ್ವೇಷಣ, ಒಬ್ರನ್ನೊಬ್ಬರು ವಿಚ್ಛೇದನವನ್ನು ಮಾಡುವಂಥದ್ದು ಅಥವಾ ವಿದ್ವೇಷಣ ಅಂದರೆ ಏನು ಕೇಳಿದ್ರೆ ಬೇರೆ ಬೇರೆಯವರನ್ನ ಅಂದರೆ ಈಗ ಒಂದೇ ಆಗಿರುವಂಥವರನ್ನ ಬೇರೆ ಬೇರೆ ಮಾಡುವಂಥದ್ದು. ಇದೆಲ್ಲವೂ ಕೂಡ ವಿದ್ವೇಷಣದಲ್ಲಿ ಬರುತ್ತೆ. ಹಾಗೆ ಉಚ್ಚಾಟನ ಅಂದರೆ ಇರತಕ್ಕಂಥ ಕೆಟ್ಟದ್ದನ್ನು ಅಥವಾ ಋಣಾತ್ಮಕ ಶಕ್ತಿಗಳನ್ನು ಅಥವಾ ಈ ರೀತಿಯಾದಂಥ ಒಂದು ಪ್ರಯೋಗಗಳನ್ನು ಮಾಡಿದ್ದನ್ನು ತೆಗೆದುಹಾಕುವಂಥದ್ದು ಅಥವಾ ಅವರಿಗೆ ಒಳ್ಳೆಯದನ್ನು ಮಾಡತಕ್ಕಂಥದ್ದು ಉಚ್ಚಾಟನ ಅಂತೇಳಿ ಹೇಳ್ತಾರೆ. ಹಾಗೆ ಶಾಂತಿಕರಣ, ಶಾಂತಿಕರಣ ಅಂದರೆ ಯಾವುದೇ ರೀತಿಯಂಥ ತೊಂದರೆ ತಾಪತ್ರಯಗಳು ನಮಗೆ ಬಾರದಂತೆ ದಿಗ್ಬಂಧವನ್ನು ಮಾಡಿ ಶಾಂತಿಕರಣವನ್ನು ಮಾಡುವಂಥದ್ದು. ಹಾಗೆ ಯಾರಾದರೂ ನಮ್ಮ ಮೇಲೆ ಪ್ರಯೋಗವನ್ನು ಮಾಡಿದ್ರೆ ಅದು ತಿರುಗಿ ಅವರಿಗೆ ಹೋಗುವ ಹಾಗೆ ಮಾಡುವಂಥದ್ದನ್ನು ಶಾಂತಿಕರಣ ಅಂತೇಳಿ ಹೇಳ್ತಾರೆ. ಈ ರೀತಿಯಾಗಿ ಷಟ್ ಕರ್ಮಗಳು ಅಂದರೆ 6 ರೀತಿಯಾದಂಥ ಕರ್ಮಗಳನ್ನು ಇಲ್ಲಿ ಏನು ಕೇಳಿದ್ರೆ ಈ ಮಾಟ ಮಂತ್ರಾದಿ ಪ್ರಯೋಗಗಳಲ್ಲಿ ಅಥವಾ ಈ ರೀತಿಯಾದಂಥ ಒಂದು ವಾಮಾಚಾರ ಮಾರ್ಗದಲ್ಲಿ ಹೇಳಿದ್ದಾರೆ. ಹಾಗಾದರೆ ಇದೆಲ್ಲ ನಿಜವೇ, ಸತ್ಯನೇ, ಇದೆಲ್ಲ ಇರುವಂಥದ್ದು ಹೌದೇ? ಈ ಆಧುನಿಕ ಪ್ರಪಂಚದಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಷಟ್ಕರ್ಮಗಳನ್ನು ಮಾಡುವಂಥದ್ದು ನಿಜಾನೇ? ಅಥವಾ ಇದರಿಂದ ಏನೇನು ಪರಿಣಾಮಗಳು ಸಮಾಜದ ಮೇಲೆ ಉಂಟಾಗುತ್ತೆ ಅಥವಾ ಕುಟುಂಬದಲ್ಲಿ ಉಂಟಾಗುತ್ತೆ ಅಥವಾ ಯಾವ ರೀತಿಯಾದಂಥ ಒಂದು ಪರಿಣಾಮಗಳನ್ನು ನಾವು ಎದುರಿಸಬೇಕಾಗುತ್ತೆ ಹೇಳುವಂಥದ್ದನ್ನು ತುಂಬ ಜನ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳ್ತಾರೆ. ಇರತಕ್ಕಂಥ ಕೆಲವೊಂದಷ್ಟು ಗ್ರಂಥಗಳನ್ನು ನೋಡಿದಾಗ ಇರತಕ್ಕಂಥ ಕೆಲವೊಂದಷ್ಟು ಈಗ ವೈದಿಕವಾದಂಥ ಒಂದು ಪ್ರಯೋಗಗಳನ್ನು ನೋಡಿದಾಗ ಅಥವಾ ಈ ಸಮಾಜದಲ್ಲಿ ಕೆಲವೊಂದಷ್ಟು ಉದಾಹರಣೆಗಳನ್ನು ನಾವು ನೋಡಿದಾಗ ಹಳೆಯ ಒಂದು ಕಥೆಗಳನ್ನು ಅಥವಾ ಇತಿಹಾಸಗಳನ್ನು ನಾವು ಕೇಳಿದಾಗ ಇದೆಲ್ಲವೂ ಕೂಡ ನಿಜ ಅನ್ನುವಂಥ ಒಂದು ಭಾವನೆ ನಮಗೂ ಕೂಡ ಬರುತ್ತೆ. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಮಾಡ್ತಾರೆ? ನನ್ನ ತಿಳುವಳಿಕೆ ಪ್ರಕಾರ ನಾನು ಇದನ್ನು ಹೇಳ್ತೀನಿ. ಇದು ಅವರವರ ನಂಬಿಕೆಗೆ ಬಿಟ್ಟಂತಹ ವಿಷಯ. ಅವರವರ ಒಂದು ನಂಬಿಕೆಯ ಆಧಾರದ ಮೇಲೆ ಇದನ್ನು ನೀವು ನಂಬಬಹುದು ಅಥವಾ ನಂಬದೇನೂ ಕೂಡ ಇರಬಹುದು, ಅಥವಾ ಯಾವುದೇ ರೀತಿಯಾಗಿ ಹೇಗೆ ಬೇಕಾದರೂ ನೀವು ಸ್ವೀಕಾರ ಮಾಡಬಹುದು. ಈಗ ಯಾವುದೇ ಒಂದು ಕೆಟ್ಟ ಶಕ್ತಿಯನ್ನು ಅಥವಾ ಯಾವುದೇ ಒಂದು ದುಷ್ಟ ಶಕ್ತಿಯನ್ನು
ವಶೀಕರಣವನ್ನು ಮಾಡಿಕೊಂಡು ಅದನ್ನು ವಶಕ್ಕೆ ತೆಗೆದುಕೊಂಡು ಅದರ ಹತ್ರ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಬೇರೆಯವರನ್ನ ನಾಶ ಮಾಡಲಿಕ್ಕೆ ಅದಕ್ಕೆ ಏನು ಮಾಡ್ತಾರೆ, ನಾನು ನಿನಗೆ ಇಂಥದ್ದನ್ನು ಕೊಡ್ತೇನೆ, ಕೋಳಿನೋ ಕುರಿನೋ ಅಥವಾ ಏನೋ ಒಂದು ಬಲಿನೋ ಕೊಡ್ತೀನಿ, ನೀನು ಇಂಥವ್ರನ್ನ ಹೋಗಿ ನಾಶ ಮಾಡು ಹೇಳುವಂಥ ಪ್ರಯೋಗಾದಿಗಳನ್ನು ಕೆಲವೊಬ್ಬರು ಮಾಡ್ತಾರೆ ಹೇಳುವಂಥದ್ದನ್ನು ನಾನು ಕೇಳಿದೆ. ಹಾಗೆ ಏನು ಕೇಳಿದ್ರೆ ಈ ಪ್ರಯೋಗಗಳಲ್ಲಿ ಕೆಲವೊಂದಷ್ಟು ವೈರಿಗಳ ಒಂದು ವಸ್ತುಗಳು ಅಥವಾ ವೈರಿಗಳ ಒಂದು ದೇಹದ ಒಂದು ವಸ್ತುಗಳು ಉಪಯೋಗಿಸ್ಕೊಂಡು ಅದರಿಂದ ಈ ಪ್ರಯೋಗಗಳನ್ನು ಅವರು ಮಾಡ್ತಾ ಹೋಗ್ತಾರೆ ಹೇಳುವಂಥದ್ದನ್ನು ಕೂಡ ಹೇಳ್ತಾರೆ. ಹಾಗಾದರೆ ಈ ಮಾಟ ಮಂತ್ರಾದಿಗಳನ್ನು ಮಾಡಿದಾಗ ಯಾವ ರೀತಿಯಾದಂಥ ಒಂದು ಪರಿಣಾಮವನ್ನು ಮನುಷ್ಯ ಅನುಭವಿಸ್ತಾನೆ ಹೇಳುವಂಥದ್ದನ್ನು ಕೇಳಿದ್ರೆ, ಒಂದು ಮಾನಸಿಕವಾದಂಥ ಒಂದು ಅಶಾಂತಿ, ನೆಮ್ಮದಿ ಇಲ್ಲದೆ ಇರುವಂಥದ್ದು, ಅಥವಾ ಯಾವಾಗ ನೋಡ್ರೂ ಒಂಥರ ಸ್ಟ್ರೆಸ್ನಲ್ಲಿ ಇರತಕ್ಕಂಥದ್ದು, ಅಥವಾ ಬೇರೆಯವರ ಒಂದು ಒಳ್ಳೆಯ ಮಾತು ನಮಗೆ ಕಿವಿ ಮೇಲೆ ಬೀಳದೇ ಇರತಕ್ಕಂಥದ್ದು, ಅಹಂಕಾರ ತುಂಬ ಅಧಿಕವಾಗಿ ಆಗುವಂಥದ್ದು, ಹಾಗೆ ಹಣಕಾಸಿನ ವಿಚಾರದಲ್ಲಿ ಬೇರೆ ಬೇರೆ ತೊಂದರೆಗಳು ಆಗಿರ್ತಕ್ಕಂಥದ್ದು, ಹಾಗೆ ಆರೋಗ್ಯದಲ್ಲಿ ತುಂಬ ತೊಂದರೆಗಳು ಆಗುವಂಥದ್ದು, ಹಾಗೆ ಮನೆಯಲ್ಲಿ ತುಂಬ ಅಶಾಂತಿ ಆಗುವಂಥದ್ದು, ಅಥವಾ ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು, ನಮ್ಮ ಹಿಂದೆ ಯಾರೋ ಓಡಾಡ್ತಾ ಇರೋ ಹಾಗೆ ಭಾಸ ಆಗುವಂಥದ್ದು, ಇದೆಲ್ಲವೂ ಕೂಡ ಮಾಟ ಮಂತ್ರಾದಿಗಳ ಲಕ್ಷಣ ಅಂಥೇಳಿ ಹೇಳ್ತಾರೆ. ಹಾಗೆ ವೈಪರೀತ್ಯವಾಗಿ ಕೆಲವೊಂದಷ್ಟು ಇದೆ. ಈಗಿನ ಒಂದು ಸಾಮಾನ್ಯವಾಗಿ ಜನರು ಹೇಳುವಂತೆ, ಈಗಿನ ಒಂದು ಸಾಮಾನ್ಯವಾಗಿ ಜನರು ತಿಳಿದುಕೊಳ್ಳುವಂತೆ, ನಮಗೇನೇ ಒಂದು ತೊಂದರೆ ಬಂದರೂ ಸಹಿತ ಅವ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಇವ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಈ ರೀತಿಯಾಗಿ ಮನಸ್ಸಿಗೆ ಒಂದು ಆಲೋಚನೆ ಅಥವಾ ಮನಸ್ಸಿಗೆ ಒಂದು ಭ್ರಮೆ ಬರ್ತಾ ಹೋಗುತ್ತೆ. ತುಂಬ ಜನ ಅದನ್ನೇ ಹೇಳ್ತಾರೆ, ಸ್ವಾಮಿ ನಮಗೆ ಮಾಟ ಮಂತ್ರ ಆಗ್ಬಿಟ್ಟಿದೆ, ಸ್ವಾಮಿ ನಮಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಸ್ವಾಮಿ ನನಗೆ ಆ ಪ್ರಯೋಗ ಮಾಡಿಸ್ಬಿಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ಮೂಢನಂಬಿಕೆ ಈ ಸಮಾಜದಲ್ಲಿ ಈಗೀಗ ತುಂಬ ಹಬ್ಬಿಕೊಳ್ತಾ ಇದೆ. ಆದರೆ ಖಂಡಿತವಾಗಿ ಅದೆಲ್ಲ ಸುಳ್ಳು. ಕೆಲವೊಂದಷ್ಟು ನಮ್ಮ ಕರ್ಮಾದಿಗಳಿಂದ, ಕೆಲವೊಂದಷ್ಟು ನಾವೇ ಮಾಡಿರುವಂಥ ಅಪರಾಧಗಳಿಂದ, ಕೆಲವೊಂದಷ್ಟು ಏನು ಕೇಳಿದ್ರೆ ನಾವೇ ಮಾಡಿರುವಂಥ ಒಂದು ತಪ್ಪಿನಿಂದ ನಾವು ಎಷ್ಟೋ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಹೋಗ್ತಾ ಇರ್ತೀವಿ. ಮಾಡಿದ್ದುಣ್ಣೋ ಮಹಾರಾಯ ಅಂಥೇಳಿ ಗಾದೆ ಮಾತೇ ಇದೆ. ಅಂದರೆ ನಾವೇನು ಮಾಡಿರ್ತೀವೋ ಅದನ್ನೇ ಊಟ ಮಾಡಬೇಕು ಅಂತ. ಹಾಗಾಗಿ ಜಗತ್ತಿನಲ್ಲಿ ಎಲ್ಲರೂ ಕೂಡ ಅವರವರಿಗೆ ಏನು ಕೇಳಿದ್ರೆ ನಾನು ಒಳ್ಳೆಯವನೇ, ತಾನು ಒಳ್ಳೆಯವನು, ನನಗೆ ಮಾತ್ರ ಹಿಂಗೆ ಅನ್ಯಾಯ ಆಗ್ತಾ ಇದೆ, ಅಥವಾ ನನಗೆ ಬೇರೆಯವರು ಅನ್ಯಾಯ ಮಾಡಿದ್ರು, ನೀವು ಯಾರನ್ನೇ ಕೇಳಿ ಅವರು ಅದನ್ನೇ ಹೇಳ್ತಾರೆ, ನಾನು ಒಳ್ಳೆಯವನು, ನನಗೆ ಬೇರೆಯವರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ತಪ್ಪು ಕಲ್ಪನೆಗಳು ಅಥವಾ ಮೂಢನಂಬಿಕೆಗಳು ಈಗಿನ ಒಂದು ಸಮಾಜದಲ್ಲಿ ತುಂಬ ಇದೆ. ಇದೆಲ್ಲವೂ ಕೂಡ ಶುದ್ಧವಾದಂಥ ಸುಳ್ಳು. ನೀವು ಆ ರೀತಿಯಾದಂಥ ಒಂದು ಅನುಮಾನಗಳು ಇದ್ದಲ್ಲಿ, ಅಥವಾ ನಿಮಗೆ ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಕಾಡ್ತಾ ಇದ್ದಲ್ಲಿ, ಅಥವಾ ಮನೆಯಲ್ಲಿ ಒಂಥರ ಅಶಾಂತಿ, ಅಥವಾ ಮನೆಯಲ್ಲಿ ಯಾವುದೇ ರೀತಿಯಂಥ ಒಂದು ಕೆಲಸಗಳು ಆಗ್ತಾ ಇಲ್ಲ, ಅಥವಾ ದಿನೇ ದಿನೇ ಆರೋಗ್ಯಗಳು ಹಾಳಾಗ್ತಾ ಇದೆ, ಅಥವಾ ದಿನೇ ದಿನೇ ನೀವು ಮಾಡ್ತಾ ಇರುವಂಥ ಒಂದು ವ್ಯವಹಾರಗಳು ಏನೇ ಆದರೂ ಸಹಿತ ಮೇಲೆ ಹೋಗ್ತಾ ಇಲ್ಲ, ಎಲ್ಲ ಕೆಳಗಡೆನೇ ಬರ್ತಾ ಇದೆ, ಈ ರೀತಿಯಾಗಿ ಆದಾಗ ಸರಿಯಾದಂಥ ಆಚಾರ್ಯರನ್ನ ಭೇಟಿಯಾಗಿ ಅವ್ರ ಹತ್ರ ಕೇಳುವಂಥದ್ದು ತುಂಬ ಒಳ್ಳೆಯ ವಿಷಯ. ಯಾಕೆ ಅಂತ ಕೇಳಿದರೆ, ಎಷ್ಟೋ ಸಲ ನಮ್ಮ ಮನಸ್ಸನ್ನು ಹಾಳು ಮಾಡಲಿಕ್ಕೆ, ನಮ್ಮ ಒಂದು ಮನಸ್ಥಿತಿಯನ್ನು ಹಾಳು ಮಾಡಲಿಕ್ಕೆ, ನಮ್ಮ ಕಾನ್ಫಿಡೆನ್ಸ್ ಅಂದರೆ ನಮ್ಮಲ್ಲಿರುವಂಥ ವಿಶ್ವಾಸವನ್ನು ಹಾಳು ಮಾಡಲಿಕ್ಕೆ ಎಷ್ಟೋ ಜನ ಹೊರಗಡೆಯಿಂದ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಯಾಕೆಂದರೆ ಇದು ದ್ವೇಷದ ಪ್ರಪಂಚ ಅಂಥೇಳಿ ಹೇಳ್ತಾರೆ. ಎಲ್ಲಿ ನೋಡಿದ್ರೂ ಸಹಿತ ದ್ವೇಷ, ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ, ಹೊಟ್ಟೆ ಕಿಚ್ಚು, ಅನುಮಾನಾದಿ ಸ್ವಭಾವಗಳು ಅಥವಾ ಅಹಂಕಾರಾದಿ ಸ್ವಭಾವಗಳು, ಇದೆಲ್ಲವೂ ಕೂಡ ನಮಗೆ ನಾವೇ ಮಾಡಿಕೊಳ್ಳುವಂಥ ಒಂದು ಅನ್ಯಾಯ, ನಮಗೆ ನಾವೇ ಮಾಡಿಕೊಳ್ಳುವಂಥ ಒಂದು ತಾಪ.
ಅಂದರೆ ಕಷ್ಟ ಅಂತೇಳಿ ಹೇಳ್ತಾರೆ. ಇದರಿಂದ ನಾವು ಎಷ್ಟೋ ಸಲ ನೋವನ್ನು ಅನುಭವಿಸ್ತಾ ಇರ್ತೇವೆ, ಅಥವಾ ಜಾತಕದಿಂದ ಕೆಲವೊಂದಷ್ಟು ಗ್ರಹಚಾರಗಳನ್ನು ನಾವು ಅನುಭವಿಸ್ತಾ ಇರ್ತೇವೆ, ಅಥವಾ ಮನೆ ಇರುವಂಥ ಒಂದು ಜಾಗದ ವಿಷಯದಿಂದನೂ ಕೂಡ ನಾವು ಎಷ್ಟೋ ವಿಷಯಗಳನ್ನು ಕೆಟ್ಟದಾಗಿ ಅನುಭವಿಸ್ತಾ ಇರ್ತೇವೆ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಯಾರೋ ಮಾಡುವಂಥ ಮಾಟ ಮಂತ್ರ ಕಾರಣವಲ್ಲ. ಮಾಟ ಮಂತ್ರ ಮಾಡಲಿಕ್ಕೆ ಏನು ಕೇಳಿದ್ರೆ, ಈಗ ಸುಮ್ಮನೆ ಹೋದೆ, ನಿಂಬೆಹಣ್ಣು ಮಂತ್ರಿಸ್ಕೊಂಡೆ ಬಂದೆ, ಅದನ್ನು ಹಾಕದೆ ಅವ್ರ ಮೇಲೆ ಅದು ಮಾಟ ಮಂತ್ರ ಆಗೋಯ್ತು. ಖಂಡಿತವಾಗಿ ಆ ರೀತಿಯಾದಂಥದ್ದೆಲ್ಲ ಏನೂ ಇಲ್ಲ. ಅದಕ್ಕೆ ಅದರದ್ದೇ ಆದಂಥ ಒಂದು ವಿಧಿ ವಿಧಾನಗಳು ಖಂಡಿತವಾಗಿಯೂ ಇದೆ. ಅದನ್ನು ಬಲ್ಲವರು ತುಂಬ ಕಡಿಮೆ ಜನ ಇದ್ದಾರೆ, ಅದನ್ನು ತೆಗೆಯುವಂಥವರು ಕೂಡ ತುಂಬ ಕಡಿಮೆ ಜನ ಇದ್ದಾರೆ. ಅದಕ್ಕಾಗಿ ಸರಿಯಾದಂಥ ಒಂದು ಆಚಾರ್ಯರಲ್ಲಿ ಹೋಗಿ ನೀವು ಏನು ಮಾಡಬೇಕು, ಇದರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿಕೊಂಡು ಮುಂದಿನ ನಡೆಯನ್ನು ಇಡಬೇಕು. ಇವತ್ತಿನ ದಿವಸ ಮಾಟ ಮಂತ್ರದ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ನಾವು ತಿಳಿದುಕೊಂಡಾಯಿತು. ಹಾಗೆ ಇದರ ಒಂದು ವಿಲಕ್ಷಣಗಳೇನು, ಇದರಿಂದ ನಾವು ಯಾವ ರೀತಿಯಾಗಿ ಏನು ಕೇಳಿದ್ರೆ ಸಫರ್ ಆಗ್ತೀವಿ, ಅಥವಾ ಯಾವ ರೀತಿಯಾಗಿ ನಾವು ತೊಂದರೆಗಳಿಗೆ ಒಳಪಡ್ತೀವಿ, ಅಥವಾ ಯಾರ್ಯಾರು ಈ ರೀತಿಯಾದಂಥ ಒಂದು ತೊಂದರೆಗಳಿಗೆ ಒಳಪಡುವಂಥವ್ರು, ಅಥವಾ ಯಾವ ರೀತಿಯಾದಂಥ ಒಂದು ಪ್ರಯೋಗಗಳು ನಡೀತಾವೆ, ಯಾವ ವಸ್ತುವಿನಿಂದ ಈ ಪ್ರಯೋಗಗಳು ನಡೀತಾವೆ, ಹಾಗೆ ಅದನ್ನು ಮಾಡಿದಾಗ ಅದಕ್ಕೆ ತಕ್ಕನಾದಂಥ ಪರಿಹಾರಗಳು ಯಾವ್ಯಾವುದು, ಯಾವ ರೀತಿಯಾಗಿ ನಾವು ಈ ಪರಿಹಾರಗಳನ್ನು ಮಾಡ್ಕೋಬಹುದು ಹೇಳುವಂಥದ್ದನ್ನು ಮುಂದಿನ ಒಂದು ಭಾಗದಲ್ಲಿ ನಾವು ನೋಡೋಣ. ಯಾಕೆಂದರೆ ಇವತ್ತಿನ ದಿವಸ ಈ ಸಮಯ ನಿರ್ದಿಷ್ಟವಾಗಿ ಈ ರೀತಿಯಾಗಿ ಕಡಿಮೆ ಇದೆ. ಹಾಗಾಗಿ ಮುಂದಿನ ಭಾಗದಲ್ಲಿ ಇದರ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಸರ್ವೇಭ್ಯೋ ನಮಸ್ಕಾರ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.